ಚಿನ್ನಲೆ ಚಿನ್ನಲೆ ಮುಂಡೆ ಲೇ ಯಾವೂರ್ಲ ನಿಂದು ಸ್ವರ್ಗನ್ ಕಳ್ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಸ್ ಟಿ ಕರುನಾಡು ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಸೋಯಾ ಚಂಕ್ಸ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ರಘು ಬಂದಿದ್ದ, ಯಾರು ಮಾಡೋಣ ಊಟ ಮಾಡೋಣ ಅಂತ ಅದಕ್ಕೆ ಸೋಯಾ ಚಂಕ್ಸ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಬಿರಿಯಾನಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 5 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, 1 ಇಡೀ ಸ್ವಲ್ಪ ಕೊತ್ತಂಬರಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಡೈರೆಕ್ಟ್ ಅದಕ್ಕೆ ಹಾಕ್ಕೊಳ್ತೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಜಾಸ್ತಿ ಹಾಕೊಬಿಟ್ರೆ ನಮ್ದು ಅಳತೆ ಎಲ್ಲ ಹಂಗೆ ಹೋಯ್ತೀನಿ, ನಾನು ಜಾಸ್ತಿ ಅಳತೆ ಮಾಡಲ್ಲ. ಎಣ್ಣೆ ಹಾಕೊಂಡಾದ್ಮೇಲೆ ಪಲಾವ್ ಎಲೆ ಬರುತ್ತಲ್ಲ, ಪಲಾವ್ ಎಲೆ ಪೌಡ್ರು ಬರುತ್ತೆ, ಅದನ್ನ ಹಾಕೊಳ್ಳಿ. ಪಲಾವ್ ಎಲೆ ಪೌಡ್ರು ಮತ್ತು ಏಲಕ್ಕಿ, ಇದು ಏಲಕ್ಕಿನೇ ತಾನೆ, ಏಲಕ್ಕಿ ಹಾಕೊಳ್ಳಿ. 2 ಹಾಕೊಳ್ಳಿ ಸಾಕು, ಜಾಸ್ತಿ ಬೇಡ. ನಾನಿಂದು ಹಾಕಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹಾಕ್ತಿದ್ದೀನಿ. ಇದನ್ನ ನೀವು ಬೇಕಾದ್ರೆ ಹಾಕೊಳ್ಳಿಲ್ಲ, ಸ್ಕಿಪ್ ಮಾಡಿ ಹಾಕ್ತಾನೆ. ಇದಾದಮೇಲೆ ಇದಕ್ಕೆ 5 ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊತೀನಿ. ಹೀಗೆ ಕಟ್ ಮಾಡಿರುತ್ತ ಅಂತ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಲ್ಲ, ಅದನ್ನ ಹಾಕ್ತೀನಿ. ನೋಡಿ, ಇದು ಗೋಲ್ಡನ್ ಕಲರ್ ಬರ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1 ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಆ್ಯಡ್ ಮಾಡ್ಕೊಂಡು 2 ನಿಮಿಷ ಅದು ಬೇಯಬೇಕು, ಟೊಮೊಟೊ ಈರುಳ್ಳಿ ಎಲ್ಲ, ಅಲ್ಲಿವರೆಗೂ ಬಿಟ್ಕೊಳ್ಳಿ. ಆಮೇಲೆ ಗೈಸ್ ನೋಡಿರಿ, ಇದು ಈ ಥರ ಆಗಬೇಕು ಕಲರ್, ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಪೂನೆಲ್ಲ ಚಾಕದಾಗಿ ಹಾಕೊಂತ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಸಾಕು. ಮಾಡವ್ರೆ ಮಾಡ್ತಾನೆ ಅವರೇ. ಸೋಯಾ ಚಂಕ್ಸ್ ನೆನೆಕಂತೀನಿ. ಈಗ ಇದು 5 ನಿಮಿಷ ನೀರಲ್ಲಿ ನೆನೆಕೋಣ. ಮಸಾಲ ಬೇರೆ ಕೊಟ್ಬಿಟ್ಟಿದ್ದಾರೆ ಸೋಯಾ ಚಂಕ್ಸಿಗೆ. ಫಸ್ಟ್ ಟೈಮ್ ನಾನು ಬೇರೆ ಥರ ತತ್ತಿದ್ದಾರೆ, ಇರ್ತಿರ್ಲಿಲ್ಲ. ತಂದಿರೋದು ಹೇಳು ರಘು, ಇದು ಹಾಕ್ತೀನಿ ಅದಕ್ಕೆ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಹೊಸ ಟ್ರೈ ಮಾಡ್ತೀನಿ. ಬಟ್ ನಾವು ತಿನ್ನೋರು ಚೆನ್ನಾಗಿರ್ತಾರ. ಹಾಕ್ತಾ ಇರೋದು ಬಿರಿಯಾನಿ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ. ಇದು ಫುಲ್ ಹಾಕಲ್ಲ, ಒಂದು ಅರ್ಧ ಹಾಕ್ತೀನಿ ಅಷ್ಟೇ. ಫುಲ್ ಹಾಕಿದ್ರೆ ಏನಾಗುತ್ತೆ? ಮಸಾಲ ಜಾಸ್ತಿ ಆಗುತ್ತೆ ಅಷ್ಟೇ, ಏನೂ ಆಗಲ್ಲ. ನೋಡಿರಿ, ಸೋಯಾ ಚಂಕ್ಸ್ ಬಿರಿಯಾನಿ ಚಿಕನ್ ಮಸಾಲ, ಚಿಕನ್ ಮಟನ್ ಬಿರಿಯಾನಿ ಮಸಾಲ ಅಂತ ಐತೆ. ಇರಲಿ, ಯಾವುದೋ ಒಂದು ಹಂಗೆ ಇವರು ಯಾವುದೋ ಸೋಯಾ ಚಂಕ್ಸ್ನ ಕೊಟ್ಟಿರೋ ಇದನ್ನು ಪ್ಯಾಕೆಟ್ ಹಾಕ್ತೀನಿ. ಅಷ್ಟು ಹಾಕಿದ್ದೀನಿ, ಏನಾಗುತ್ತೆ ಗೊತ್ತಿಲ್ಲ. ನೋಡಿ, ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ. ಸಂಚೇರಿ ಅಂತ ಅಕೌಂಟ್ ಐತೆ, ಎಲ್ಲ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಹಾಕ್ತೀನಿ. ಮೊಸರು ಆ್ಯಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸರ್. ಇದೊಂದು ಸ್ವಲ್ಪ ಇನ್ನೂ ನೆನೆಬೇಕಿದು, ಇನ್ನೂ ಗಟ್ಟಿ ಇದೆ. ಇನ್ನೂ ಸ್ವಲ್ಪ ನೆನೆದ್ರೆ ಚೆನ್ನಾಗಿರುತ್ತೆ. ಮಾಡ್ತಾಯಿದ್ದೀವಿ, ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಟೇಸ್ಟ್ ನಾನು ಮಾಡಿದ್ಮೇಲೆ ಚೆನ್ನಾಗೇ ಬರಬೇಕು, 100% ಚೆನ್ನಾಗಿ ಮಾಡ್ತೀನಿ ನಾನು. ಗಮ್ ಅಂತೈತೆ, ಕಾಯ್ತಾ ಇದ್ದೀನಿ ಯಾವ ಥರ ಮಾಡ್ತಾರೆ ಕಾಯ್ತಿದ್ದೀನಿ, ಮಾಡೋಕ್ಕಲ್ಲ. ಪಲಾವ್ ಮಾಡೋ ಅಂದ, ನಾನು ಬೆಳಿಗ್ಗೆ ಪಲಾವ್ ತಿಂದಿದ್ದೆ, ವೆಜ್ ಫ್ರೈಡ್ ರೈಸ್ ಮಾಡಿ ತಿಂದಿದ್ದೆ. ನಾನು ಬೆಳಿಗ್ಗೆ ತಿಂದಿದ್ದೆ, ಇವನು ಬೆಳಿಗ್ಗೆ ವೆಜ್ ಫ್ರೈಡ್ ರೈಸ್ ತಿಂದಾನೆ. ಅದಕ್ಕೆ ಇಬ್ರಿಗೂ ಬೇಡ ಅಂತ ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸ್ವಲ್ಪ ನೆಂದ ಇನ್ನೂ ಫುಲ್ಲು ಗಟ್ಟಿ ಇದ್ದಾವೆ, ಅದ್ರಾಗೆಲ್ಲ ನೆನೀತವೆ. ಹಾಕ್ತೀನಿ ಇವಾಗ. ಒಂದು ಸ್ವಲ್ಪ ಮಸಾಲೆ ಇಟ್ಕೊಳತ್ತೆ ಇವಾಗ ಹಾಕಿದ್ವಿ, ಅದಕ್ಕೆ ಟೇಸ್ಟ್ ಚಿಕನ್ ಟೇಸ್ಟ್ ಬರ್ಬೇಕಲ್ಲ. ಇಲ್ಲಿ ಸಂಜಯ್ ಗೌಡ್ರು ಮನೆಯವ್ರು ಫೋನ್ ಮಾಡ್ತಾವ್ರೆ. ತೋರಿಸ್ತೀನಿ, ಇಲ್ಲಿ ನಮ್ಮ ಹುಡುಗ ಫೋನ್ ವಿಡಿಯೋ ಕಾಲ್ ಮಾಡ್ತಾನೆ. ಸಂಜಯ್ ಗೌಡ್ರು ಮನೆಯವ್ರು ಫೋನ್ ಮಾಡ್ತಾವ್ರೆ. ಹಲೋ, ಹಾಯ್. ಚಿನ್ನಲೆ ಚಿನ್ನಲೆ ಮುಂಡೆ ಲೇ ಯಾವೂರ್ಲ ನಿಂದು? ಯಾರು ಬೇಕಾಯ್ತು ನಿನಗೆ?
ನಮಗೆ ಬೇಕಾಯಿತು ಬತ್ತೀಯಾ ಮ್ಯಾಮ್ ಎಲ್ನಾಡಲ್ಲೇ ಇದು ಮಾಡ್ತಾ ಇದ್ದೀವಿ ಏನ ಬಿರಿಯಾನಿ ಯೂಟ್ಯೂಬ್ ಹಾಂ ಏನ್ ಮ್ಯಾಮ್ ಹಿಂಗೆ ನೆನೆಸ್ಕೊಬಿಟ್ಟಿದ್ಯಾ ಏನು ಹಿಂಗೆ ನೆನೆಸ್ಕೊಬಿಟ್ಟಿದ್ಯಾ ರಾತ್ರಿ ನೀವು ಫೋನ್ ಮಾಡಿದಲ್ಲ ಇವಾಗ ಇಲ್ಲಿ ಕುತ್ಕೊಂಡಿದ್ದೆ ಗೋಡಂತ ಸೀಟ್ ಹಾಕ್ತಿದ್ರು ಅದಕ್ಕೆ ಮಾಡೋಣ ಅಂತ ಮಾಡಿದೆ. ಹೌದೇ ನೋಡಪ್ಪ ಏನ್ ಬಿರಿಯಾನಿ ಅಪ್ಪ? ವೆಜಿಟೇಬಲ್ ಬಿರಿಯಾನಿನಾ? ಒಂದೂವರೆ ಗ್ಲಾಸು ಅಕ್ಕಿ ಹಾಕೊಂತಿದ್ದೀನಿ. ಆಮೇಲೆ ಅಡುಗೆ ಮಾಡ್ತಾಯಿದ್ದಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕೊಂತೀನಿ. ಬೇಡ ಅಂದ್ರ ನೀವು ಮಾಡೋಣ ಮಾಡ್ಬೇಕಲ್ಲ ಮತ್ತೆ. ಯಾರು ಈಗ ಇಲ್ಲ ಇದಾನಲ್ಲ ರಘು. 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕೊಂತೀನಿ. ಉಪ್ಪು ಆ್ಯಡ್ ಮಾಡಿಲ್ಲ ಇನ್ನು. ಉಪ್ಪು ಯಾಕಂದರೆ ಬಿರಿಯಾನಿ ಮಸಾಲದಾಗ ಉಪ್ಪು ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಆ್ಯಡ್ ಮಾಡ್ತೀನಿ. ನಮ್ಗೆ ಅಡುಗೆ ಮಾಡೋದೆಲ್ಲ ಕಲಿಸಿದ್ರೆ ಇವನೇ ನೋಡ್ರಿ. ತುಮಕೂರಾಗಿ ಓದ್ಬೇಕಾರೆ ನಮ್ಗೆ ಅಡುಗೆ ಮಾಡೋದು ಕಲಿಸಿದೆ ಇವನು. ನಮ್ಗೆ ಏನೂ ಗೊತ್ತಿರಲಿಲ್ಲ. ಭಟ್ರು ನಮ್ಮ ಭಟ್ರು ಅವರು. ನಮಗೆ ಅನ್ನ ಮಾಡೋಕ್ಕೂ ಗೊತ್ತಿರಲಿಲ್ಲ. ಅವಾಗಲೇ ಅವರು ಬಿರಿಯಾನಿ ಮಾಡ್ತಿದ್ದಾನು. ನಾನು ಸುಳ್ಳು ಹೇಳಿದ್ದೆ ನಮ್ಮ ನಿಜಾನೇ ತಾನು ಹೇಳಿದ್ದು. ಏನಾಯ್ತು ಮ್ಯಾಮ್ ಹೇಳ್ಬೇಕು. ಸಚಿನ್ ನಾಳೆ ಹೋಗ್ದ ಸುಟ್ಕೊಂಡ್ಲಾ ಎಲ್ಲಿ? ಹೌದೇ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಳ್ತೀನಿ. ಅವಾಗಲೇ ಮಿಸ್ ಮಾಡಿಬಿಟ್ಟಿದ್ದು ಹಾಕೋದು ಫೋನಾಗ ಮಾತಾಡ್ತಾನೆ. ಅದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಆಲ್ರೆಡಿ ಉಪ್ಪು ಅದರಲ್ಲೇ ಇದೆ ಮಸಾಲದಾಗೆ. ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಇವನು ವಿಡಿಯೋ ನೋಡ್ಕೊಂಡು ಹೋಗ್ತಾ ಇರ್ಬೇಕು ನಮ್ಮ ಹುಡುಗ ಎಡೆಮುತ್ತ ಅಂತ ಅವನ ಹೆಸರು. ಹಿರಿಯರಾಗೆಲ್ಲ ಫುಲ್ ಫೇಮಸ್. ಅಕ್ಕಿ ತೊಳ್ಕೊಳ್ತಾ ಇದ್ದೀನಿ ಗೈಸ್ ಇಲ್ಲಿ. ಈಗ ಅಕ್ಕಿ ತೊಳ್ಕೊಂಡು ಅದಾಲೆ ಕುದೀತೈತೆ. ನೀರು 3 ಲೋಟ ಹಾಕೊಂಡಿದ್ದೀನಿ 1.5 ಲೋಟ ಅಕ್ಕಿಗೆ. ಉಪ್ಪು ನೋಡೋಣ ನೀರು. ಉಪ್ಪು ಸಗದಾಗೈತೆ, ಕರೆಕ್ಟಾಗೈತೆ ಉಪ್ಪು ಮಾತ್ರ. ಅದು ಕುದ್ದಾದ್ಮೇಲೆ ಅಕ್ಕಿ ಆ್ಯಡ್ ಮಾಡೋಣ. ಅಲ್ಲಿಗೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಕರೆಕ್ಟಾಗಿ ಮಾಡಿದರೆ 10 ನಿಮಿಷಕ್ಕೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. 10 ನಿಮಿಷನೇ, ಜಾಸ್ತಿ ಟೈಮು ತೊಗೊಳಲ್ಲ. ಈಗ ಅಕ್ಕಿ ಮಿಕ್ಸ್ ಮಾಡ್ಕೊತೀನಿ. ಬ್ಯಾಚಲರ್ಸ್ ಯಾರು ಇದ್ದೀರ, ಬೇಗ ಅಡುಗೆ ಮಾಡಬೇಕು, ಟೈಮ್ ಇಲ್ಲ ಕೆಲಸಕ್ಕೆ ಅಂತಂಬರು ಇದನ್ನ ಟ್ರೈ ಮಾಡಿ. ಬೇಗ ಆಗುತ್ತೆ. ಕರೆಕ್ಟಾಗಿ 20 ನಿಮಿಷ, 1/4 ಗಂಟೆ ನೀವು ಊಟ ತಗೋಬೋದು ಅಡುಗೆಗೆ ಇಟ್ಬಿಟ್ಟು. ಈಗ ಕುಕ್ಕರ್ದು ಕ್ಯಾಪ್ ಮುಚ್ಚಿಬಿಟ್ಟು 2 ವಿಜಲ್ ಹೊಡ್ಸಿದ್ರೆ ನಮ್ಮ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ. ಈಗ ಕುಕ್ಕರ್ ಮುಚ್ಚಿದ್ನಿ. ಕರೆಕ್ಟಾಗಿ 2 ವಿಜಿಲ್ ಹೊಡಿತಲ್ಲ ನಾವು ತೋರಿಸ್ತೀನಿ ಬಿರಿಯಾನಿ ಹೆಂಗಾಗೈತೆ ಅಂತ. ಗ್ಯಾಸ್ ವಿಜಿಲ್ ಆಯಿತು. ಈಗ ನಾವು ಮೊಸರು ಬಜ್ಜಿ ರೆಡಿ ಮಾಡ್ಕೋಬೇಕು. ಗ್ಯಾಸ್ ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡೋಣ ಮೊದಲು. ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ ಮತ್ತು 1 ಸೌತೆಕಾಯಿ. ಇಷ್ಟೂ ಒಂದು ಬೌಲಿಗೆ ಹಾಕೊಳ್ಳಿ. ಇದಕ್ಕೆ ಮೊಸರು ಆಡ್ ಮಾಡ್ಕೊಳ್ಳಿ. ಉಪ್ಪು ಹಾಕೊಳ್ಳಿ, ಜಾಸ್ತಿ ಬೇಡ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಅಷ್ಟೇ. ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಸಾಕು. ಇದನ್ನು ಹಾಕಿಬಿಟ್ಟು ಕಲಿಸ್ಬಿಟ್ರೆ ನಮ್ಮ ಮೊಸರು ಬಜ್ಜಿ ರೆಡಿ. ಇದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ಗಟ್ಟಿ ಇದೆ. ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಷ್ಟೇ ನಮ್ಮ ಮೊಸರು ಬಜ್ಜಿ ರೆಡಿ ಆಯ್ತು. ಈಗ ಜಿಂಗಲಕ್ಕಿ ಬಾ. ಯಾಕೆ ಬಂದಿದ್ಯಾ? ಗೈಸ್ ನಮ್ಮ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಇದೆಲ್ಲ ಮೇಲೆ ಇದೆ, ಅದನ್ನ ಕಲಿಸ್ಬೇಕು. ಮಿಕ್ಸ್ ಮಾಡ್ತೀನಿ ರೀ ಹಂಗೆ. ಇಲ್ಲಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಬಿರಿಯಾನಿ ರೆಡಿ. ಗೈಸ್ ಬಿರಿಯಾನಿ ರೆಡಿ ಆಗೈತೆ. ಸೋಯಾ ಚಂಕ್ಸ್ ಬಿರಿಯಾನಿ ನಾನಿಗೆ ಹಾಕೊಳ್ತೀನಿ, ಅವನಿಗೆ ಅವ್ನು ಹಾಕೊಂಡು ಹೋಗ್ತಾನೆ. ಇಷ್ಟೊಕ್ಕಷ್ಟು ನಾನು ಕುಕ್ಕರೇ ತಗೊಂಡು ಹೋಗ್ತೀನಿ. ಕುಕ್ಕರೇ ತಗೊಂಡೋಗು. ಬಿರಿಯಾನಿ ನಾನು ಹಾಕೊಂಡಿದ್ದೀನಿ. ಮೊಸರು ಬಜ್ಜಿ ಒಂದು ಸ್ವಲ್ಪ ಹಾಕೊಂಡು ಸೈಡಿಗೆ. ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ.
ಸಕ್ಕದಾಗೈತೆ, ನಿಜವಾಗ್ಲೂ ಚೆನ್ನಾಗೈತೆ. ಟೇಸ್ಟ್ ಹೆಂಗೈತೆ ಅಂತ ರಘು ತಿಂದ್ಬಿಟ್ಟು ಹೇಳ್ತಾನೆ ಇವಾಗ. ಸಂಜೆ ಕರೆಕ್ಟ್ ಆಗಲ್ಲ ಹೆಂಗೈತೆ. ಸಂಜೆ ಮಾಡಿದ್ರೆ ಬಿರಿಯಾನಿ ತಿಂತಾಯಿದ್ದೀನಿ. ಚೆನ್ನಾಗೈತೆ, ಸಖತ್ತಾಗೈತೆ ಟೇಸ್ಟು, ಒಳ್ಳೆ ಸ್ಮೆಲ್ ಐತೆ. ಸ್ವಲ್ಪ ಖಾರ ಜಾಸ್ತಿ ಆಗೈತೆ ಅಷ್ಟೇ, ಬೇರೆ ಏನಿಲ್ಲ. ಬಿರಿಯಾನಿ ಪೀಸ್, ಚಿಕನ್ ಬಿರಿಯಾನಿ ಒಂದು ದೊಡ್ಡ ಬಿರಿಯಾನಿ ಮೊಸರು ಜೊತೆ ತಿಂತಾಯಿದ್ರೆ ಸ್ವರ್ಗನ ಕಳ್. ನನ್ನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.